ಇಂಗ್ಲಿಷ್ ಅಲ್ವಾ? ಮುಂಚೆ ಕಿಡ್ನಿ ಸ್ಟೋನ್ ತರ ಇದ್ದೆ, ಈಗ ಗ್ರೈಂಡಿಂಗ್ ಸ್ಟೋನ್ ತರ ಆಗಿದ್ದೀನಿ. ನಿಮ್ಮ ಅಪ್ಪ ಅಮ್ಮ ಹೇಗಿದ್ದಾರೆ? ಇನ್ನೇನಪ್ಪ ಮದುವೆ ಮಾಡ್ಕೊಳ್ಳೋ ಐಡಿಯಾ ಏನಾರು ಇದೆಯೋ ಇಲ್ವೋ? ಏನೋ ಆಗತ್ಯ ಅಲ್ಲ, ನಿಮ್ಮ ಅಪ್ಪ ಅಮ್ಮಂಗೂ ನಿನ್ ಮಗುನ ಎತ್ತಾಡಿಸ್ಬೇಕು ಅನ್ನೋ ಆಸೆ ಇರಲ್ವಾ? ಅವ್ರಿಗೆ ಅಂಥದ್ದೇನು ಆಸೆ ಇಲ್ಲ, ಅವ್ರಿಗೆ ಬರೀ ಮನೆಯೊಂದು ಸೀರಿಯಲ್ ನೋಡೋ ಆಸೆ ಅಷ್ಟೇ. ಅದೆಂತ ಆಸೆನೋ ಸರಿ. ಅದಾಗಿಲ್ಲಿ ನಾನು ನಿಮ್ಗೆ ವಾಟ್ಸಪ್ಪಲ್ಲಿ ಒಂದು ಫೋಟೋ ಕಳಿಸಿದ್ದೀನಿ ನೋಡು. ಓ, ವಾಟ್ಸಪ್ ಮಾಡ್ತೀರಾ ನೀವು? ವಾಟ್ಸಪ್ ಮಾಡದ ನಾನು ಡೈಲಿ ಇನ್ಹೇಲ್ ಎಕ್ಸೈಲ್ ಮಾಡೋ ವಾಟ್ಸಪ್ಪಲ್ಲಿ ಇರ್ತೀನಿ. ನನ್ನ ಫ್ರೆಂಡ್ ಮಗಳು ಫೋಟೋ ಕಳಿಸಿದ್ದೀನಿ ನೋಡು, ಬಂತಾ ಅಂತ. ಮತ್ತೆ ಇದಾಗಲ್ಲ ಅತ್ತೆ. ಯಾಕೋ? ಯಾರೋ ವಯಸ್ಸಾದ ಹೆಂಗಸು ಫೋಟೋ ಇದೆ. ಓ ಸಾರಿನಪ್ಪ, ಅದನ್ನಂತೆ ಕೈ ಹಾಕೊಳ್ದೆ ಇರೋ ಫೋಟೋ ಮಿಸ್ ಆಗಿ ನಿಂಗೆ ಕಳಿಸ್ಬಿಟ್ಟಿದ್ದೀನಿ. ಒಂದು ಕೆಲಸ ಮಾಡೋಣ, ನಾವೇ ನಾಳೆ ನೇರವಾಗಿ ನೋಡ್ಕೊಂಡ್ ಬಂದ್ಬಿಡೋಣ. ಅಲ್ಲ, ನಿಮ್ಮ ಅಪ್ಪ ಅಮ್ಮಂಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಅಂದಮೇಲೆ ಸೋಕತ್ತೆ ಆದವಳು ನಿಂತು ನಿನ್ ಮದುವೆ ಮಾಡೋ ಜವಾಬ್ದಾರಿ ನಂದೆ ತಾನೆ. ನಿಮ್ದಲ್ಲ ಅತ್ತೆ, ನಮ್ಮ ಅಪ್ಪ ನಮ್ಮಮ್ಮ ನೋಡ್ಕೊಂತಾರೆ. ನಂದೇ ಕಣಪ್ಪ, ನಡಿ ಹೋಗೋಣ. ಓಕೆ ಸರಿ ಅತ್ತೆ, ನಿಮ್ಮ ಒಂದ್ಸಲ ಕೇಳ್ತೀನಿ. I will try it. You know where to zoom in this? What? How to zoom? Just click that. Click that, then you get to picture. No. Hold on. I know how to zoom. Oh, Try. I got it. I know how to do it. I know how to do it. I got it. Oh. Better do real life than using camera. I know how to use it. वरदं विष्णुं शशिवर्णं चतुर्भुजं प्रसन्नवदनं ಎಲ್ಲಿ ಕೂತ್ಕೋತೀನಿ ಅಲ್ವಲ್ಲ? ಏ ಶಾರದಾ, ಕೂತ್ಕೋತೀನಿ ಅಲ್ವಲ್ಲೇ? ಸ್ವಲ್ಪ ಹೋಗಿ ಅಂಗಡಿಯಿಂದ ತಂದ್ಕೊಡ್ತೀಯಾ? ಎಲ್ಲಿ ಕಾಣಿಸ್ತಾ ಇಲ್ಲ? ಪೂಜೆ ಮುಂದುವರಿಸ್ತೀನಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ. ಗಂಟೆನೇ ಇಲ್ವಲ್ಲ? ಈ ಶಾರದಾ, ಗಂಟೆನೇ ಇಲ್ವಲ್ಲೇ? ಎಲ್ಲೋ ಐತೆ ಗಂಟೆ? ಗಂಟೆನೂ ಅಲ್ಲೇ ಇಟ್ಟಿದ್ನಲ್ಲ, ಎಲ್ಲಿ ಕಾಣಿಸ್ತಾ ಇಲ್ಲ? ಅಡ್ಗೆ ಮನೇಲಿದೆಪ್ಪ ಗಂಟೆ. ಯಾಕೆ ಶ್ರೀಲಕ್ಷ್ಮಿ ಗಂಟೆ ಹೋಯ್ತು? ನಿನ್ನೆ ಚಪಾತಿ ಹಿಟ್ಟು ಮಾಡ್ತಾ ಇದ್ದೆ ಅದಕ್ಕೆ. ಚಪಾತಿ ಹಿಟ್ಟು ಮಾಡಕ್ಕೆ ಗಂಟೆ ಬೇಕು? ನಿನ್ನೆ ಪುಸ್ತಕ ನೋಡ್ಕೊಂಡು ಚಪಾತಿ ಹಿಟ್ಟು ಕಲಿಸ್ತಾ ಇದ್ನ, ಅದರಲ್ಲಿ ಚಪಾತಿ ಹಿಟ್ಟು ಕಲಸಿ ಒಂದು ಗಂಟೆ ಇಡುವ ಅಂತ ಬಂದಿದ್ದೆ. ಅಯ್ಯೋ, ನಿನ್ ಕಟ್ಕೊಳ್ಳೋದ್ರಲ್ಲಿ ಊಟಕ್ಕೆ ಗಂಟೆ ಹೊಡಿಬೇಕಷ್ಟೇ. ಗಜಾನನ ಪದ್ಮಾಕಂ ಗಜಾನನ ಹರ್ನಿಶಂ ಅನೇಕದಂತ ಭಕ್ತ. ಸಾಧಾ, ನಿನ್ನ ಸುಪುತ್ರಿ ಶೃಂಗಾರನ ಮುಗಿದು ಹೋಗಿ ನೋಡು. ಆ ವಾಟ್ಸಪ್ ವಸಂತ ಅಮೇರಿಕದಿಂದ ಇದೇನು ಹುಡುಗನ ಕರ್ಕೊಂಬಂದ್ಬಿಡ್ತಾರೆ. ನಿನ್ನ ಸುಪುತ್ರಿನೋ ಶೃಂಗಾರ ಮುಗಿಸೋ ಅಷ್ಟರಲ್ಲಿ ಆ ಹುಡುಗನಿಗೆ ಮದುವೆ ಆಗಿ 2 ಮಕ್ಕಳು ಬಿಟ್ಬಿಡತ್ತೆ. ನೋಡ್ತೀನಿ ಅಂದ್ರೆ ಪೂಜೆ ಮುಂದುವರಿಸಿ. ಗಜಾನನ ಪದ್ಮಾಕಂ ಗಜಾನನ ಅಹರ್ನಿಶಂ ಅನೇಕದಂತ ಭಕ್ತ. ಸಾಧಾ, ಈ ಅಮೇರಿಕ ಹುಡುಗ ಬರ್ತಾರದು ಆ ಪಕ್ಕದ ಮನೆ ಬಾಯಿ ಹುಡುಕಿ ಕಮಲಮ್ಮನ್ ಗೊತ್ತಿಲ್ಲ ತಾನೆ? ಅವಳಿಗೆ ಏನಾದ್ರು ಗೊತ್ತಾದ್ರೆ ಅವಳ ಮಗಳು ವಿಷಯ ಹೇಳಿ ನಮ್ಮ ಮಗಳು ಮದುವೆಗೆ ಕಲ್ ಹಾಕ್ಬಿಡ್ತಾಳೆ. ಅಯ್ಯೋ ಇಲ್ಲ ರೀ, ಅದಕ್ಕೆ ನನಗೆ ಗೊತ್ತು, ಅದಕ್ಕೆ ಇನ್ನೂ ಹೇಳಲಿಲ್ಲ ಅಂದ್ರೆ ಅವಳು ಹೆಂಗಾದ್ರೂ ತಿಳ್ಕೊಂಡು ವಿಷಯ ತಿಳ್ಕೊಂಡು ಬಂದೇ ಬಿಡ್ತಾಳೆ ನೋಡಿ. ಸರಿ. ವಕ್ರತುಂಡ ಮಹಾಕಾಯ ಕೋಟಿ ಸಮಪ್ರಭಾ. ಅಮ್ಮ ತಾಯಿ, ತಿಂಡಿ ಕೊಡಿ ತಿಂಡಿ. ಬೆಳಿಗ್ಗೆ ಬಂದ್ಬಿಟ್ಟ ಅಪಶಕನ. ಏ,
ಅಮ್ಮವ್ರಿಲ್ಲಪ್ಪ, ಮುಂದೆ ಹೋಗು. ನಾನೇ ನಮ್ಮ ಅವ್ರಿಗೆ ಕೇಳಿಲ್ಲ ಸರ್. ನಾನು ಹೇಳಿದ್ರು ತಿಂಡಿ ಕೊಡಿ ತಿಂಡಿ. ಆಹಾ, ಭಿಕ್ಷುಕ ಆದ್ರೂ ಇದಕ್ಕೇನು ಕಮ್ಮಿ ಇಲ್ಲ. ಇದೇ ಬುದ್ಧಿ ಬೇರೆ ಎಲ್ಲಾರು ತೋರಿಸಿದ್ರೆ ನೀನು ಈ ಥರ ಭಿಕ್ಷೆ ಬೇಡ್ತಾ ಇರಲಿಲ್ಲ. ಸರಿ ಗೊತ್ತಾಯ್ತು, ಬೇಗ ಪೂಜೆ ಮುಗಿಸೋಣ. ಬೇಗ ಕಾರ್ಯೇಶು ಸಾಲ ತಿಂಡಿ ರೆಡಿ ಇದ್ದಾನೆ. ಏನಿವತ್ತು ತಿಂಡಿ? ಇವತ್ತು ದೋಸೆ ಮಾಡಿದ್ದೀನಿ ಅಂದ್ರೆ. ದೋಸೆನಾ? ಆಹಾ, ಏನೇ ಹೇಳು, ನಮ್ಮಮ್ಮ ಮಾಡೋ ಥರ ದೋಸೆ ನಿನ್ನ ಕೈ ಮಾಡೋಕ್ಕಾಗಲ್ಲ. ಹೌದು, ನೀವು ನಿಮ್ಮ ಅಮ್ಮನ ತರ ಹಿಟ್ಟು ರುಬ್ಬಿಡಿ, ಆಮೇಲೆ ನಿಮ್ಮ ಅಮ್ಮನ ತರ ದೋಸೆ ಬರುತ್ತೆ. ಆಹಾ, ಬೆಳಿಗ್ಗೆ ನಿನ್ನ ಹತ್ರ ಮಾತಾಡ್ತೀನಿ ನೋಡು, ನನಗೆ ಬುದ್ಧಿ ಇಲ್ಲ. ಕೆಲಸ ಮಾಡ್ಬೇಕು. ಟಿಂಗ್ ಟಾಂಗ್. ನಮಸ್ಕಾರ. ನಮಸ್ಕಾರ. ಇವರೇ ಶಾರದಮ್ಮ ಅಂತ. ಅವರು ಹುಡುಗಿ ತಂದೆ ಕಪಿ. ಕಪಿ ಅಂದ್ರೆ ಕನ್ಯಾಪಿತೃ ಅಂತ. ಇವನೇ ರೀ ನಮ್ಮ ಹುಡುಗ ಆನಂದ. ಅಮೇರಿಕಾದಲ್ಲಿ ಇದ್ದಾನೆ. ಕೈ ತುಂಬಾ ಸಂಪಾದನೆ ಮಾಡ್ತಾನೆ. ಗುಡ್ ವೆಲ್ಕಮ್ ಪ್ಲೀಸ್ ಸಿಟ್ ಡೌನ್. ನೀವು ಚೆನ್ನಾಗಿದ್ದೀರಾ? ಐ ಆಮ್ ಡೂಯಿಂಗ್ ವೆರಿ ವೆಲ್. ಹೋಪ್ ಯು ಆರ್ ಆಲ್ಸೋ ಇನ್ ದ ಸೇಮ್ ವೆಲ್. ಚೆನ್ನಾಗಿದ್ದೀನಿ ಬಿಡಿ. ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಈ ನನಗೂ ಅರ್ಥ ಆಗ್ತಾ ಇಲ್ಲ, ತಡಿ ವಿಚಾರಣೆ ಮಾಡೋಣ. ನಮಸ್ಕಾರ. ಎಲ್ಲ ಚೆನ್ನಾಗಿದ್ದಾರಾ? ಅಪ್ಪ ಅಮ್ಮ ಎಲ್ಲ? ಹುಡುಗಿ ನೋಡಕ್ಕೆ ಅಪ್ಪ ಅಮ್ಮ ಎಲ್ಲ ಬಂದಿಲ್ಲ ಅಂದ್ರೆ ಏನೇ ಶಾರದಾ, ಅದು ಇದು ಅಂತ ಏನೋ ವಿಚಾರಿಸ್ತಾ ಇದ್ಯಾ? ಮದ್ವೆ ಮಾಡ್ಕೊಳ್ಳೋನು ಹುಡುಗನೋ ಅವನ ಅಪ್ಪನೋ? ಬೇಗ ಹೋಗಿ ಹುಡುಗಿನ ಕರ್ಕೊಂಬ. ಓಕೆ, ಒಂಚೂರು ಕಾಫಿ ತಿಂದ್ಕೊಂಡು ನಿಧಾನಕ್ಕಾಗ್ಲಿ. ನಮ್ಮ ಹುಡುಗ ಅಪ್ಪಟ ಬಂಗಾರ ರೀ. ನಿಮ್ದು ಸಂಪ್ರದಾಯಸ್ಥ ಕುಟುಂಬ ಅಂತ ಕರ್ಕೊಂಬಂದಿದ್ದೀನಿ. ನೋಡೋಣ ಏನಾಗತ್ತೆ ಅಂತ. ಕಾಣಿಸಲ್ಲ ಹಿಂದ್ಗಡೆ ಒಬ್ರು ಕಾಣಿಸಲ್ಲ. ನಮ್ಮಪ್ಪ ಇವಳೇ ರೀ ನಮ್ಮ ಮಗಳು ಶ್ರೀಲಕ್ಷ್ಮಿ. ಬಾಮ ಶ್ರೀಲಕ್ಷ್ಮಿ, ಕೂತ್ಕೋ, ಹೇಗಿದ್ಯಾ? ನೋಡ್ಕೊಳ್ಳೋ ಆನಂದ, ಇವಳೆ ಹುಡುಗಿ. ಮತ್ ನೋಡ್ಬೇಕು ಅಂದ್ಬೇಡ, ಸರಿಯಾಗಿ ಈಗಲೇ ನೋಡ್ಕೊಂಡ್ಬಿಡು. ಯಾರೋ ಮತ್ತಾರೋ ಬಂದಿದ್ದಾರೆ, ಯಾರು ಅಂತ ನೋಡು. Mike. Mike. ಸೂಟ್ ಗೀಟ್ ಹಾಕೊಂಡ್ ಬಂದಿದ್ದಾರೆ ಅಂದ್ರೆ ಇನ್ನೂ ಸ್ಪೆಷಲ್. ಹೇಳಮ್ಮ ಶ್ರೀಲಕ್ಷ್ಮಿ. ನಮಸ್ಕಾರ ಆಂಟಿ. ಎದ್ದೇಳಮ್ಮ ಶ್ರೀಲಕ್ಷ್ಮಿ. ನಮಸ್ಕಾರ, ನಾನು ಕಮಲ ಅಂತ. ಇಲ್ಲಿ ಅಪೋಸಿಟ್ ಅವ್ರು ನಮ್ದು. ನೀವೇನಾ ಕಮಲಮ್ಮ ಅಂದ್ರೆ? ಹೌದು. ಓ, ಮತ್ತೆ ಕಮಲಮ್ಮ. ನಿಮ್ಗೆ ಗೊತ್ತಿಲ್ವಾ ನಮ್ಮ ಕಮಲಮ್ಮ? ಇವ್ರಿಗೆ ನಮ್ಮ ವಠಾರದಲ್ಲಿ ಇನ್ನೊಂದು ಹೆಸರು ಕೂಡ ಇದೆ, TV9 ಅಂತ. ನಿಮ್ಗೇನಾದ್ರೂ ವಿಷಯ ತಿಳಿಸ್ಬೇಕಂದ್ರೆ, ಹರಡ್ಬೇಕಂದ್ರೆ ನಮ್ಮ ಕಮಲಮ್ಮನ ಹೇಳಿದ್ರೆ ಸಾಕು. ಅದನ್ನ ಇನ್ನು ಬೇಗ ಹರಡ್ಬೇಕಂದ್ರೆ ಯಾರಿಗೂ ಹೇಳ್ಬೇಡಿ ಕಮಲಮ್ಮ, ನಿಮ್ಗೆ ಮಾತ್ರ ಹೇಳಿದೀನಿ ಅಂತ ಹೇಳಿದ್ರೆ ಸಾಕು. ಅಲ್ಲಿ ಹೇಳ್ರಿ ಕಮಲಮ್ಮ. ತುಂಬಾ ತಮಾಷೆ ನೀವು ಶಾರದಮ್ಮ. ಅಮೆರಿಕದವರು ನಮ್ಮ ಹೆಸರು ಫೇಮಸ್ ರೀ. ಹೌದಾ? ಅಮೆರಿಕದಲ್ಲಿ ನಮ್ಮ ಕಂಪ್ಯೂಟರ್ ಏನಾದ್ರು ಕೆಟ್ಟರೆ ಕಂಪ್ಯೂಟರ್ಗೆ ಕಮಲಮ್ಮ ಬಂದ್ಬಿಟ್ಟಿದೆ, ಆಂಟಿ ಕಮಲಮ್ಮ ಯೂಸ್ ಮಾಡಿ ಅಂತ ಹೇಳ್ತಾರೆ.
ಆಮೇಲೆ